ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಚಿಕ್ಕಮಗಳೂರು ಬಿಜೆಪಿ ಶಾಸಕನಿಗೆ ಎಂಪಿ ಕುಮಾರಸ್ವಾಮಿಗೆ ಬಂಧನ ಭೀತಿ ಎದುರಾಗಿದೆ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಸಂಕಷ್ಟಕ್ಕೆ ಈಡಾಗಿದ್ದು ಜನಪ್ರತಿನಿಧಿಗಳ ನ್ಯಾಯಾಲಯ ನಾನ್ ಬೇಲಬಲ್ ವಾರೆಂಟ್ ಜಾರಿ ಮಾಡಿದೆ. ಶಾಸಕರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಚಿಕ್ಕಮಗಳೂರು ಎಸ್ಪಿಗೆ ನೋಟಿಸ್ ನೀಡಲಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಆದರೆ ನಾವು ಯಾರೆಂದಿಗೂ ಕೂಡ ಮೈತ್ರಿ ಮಾಡಿಕೊಂಡಿಲ್ಲ. ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷ ಪ್ರಮುಖರು ನನ್ನನ್ನು ಸಂಪರ್ಕಿಸಿದ್ದಾರೆ. ನಾನೇನು ಸುಳ್ಳು ಹೇಳೋದಿಲ್ಲ, ನನ್ನ ಜೊತೆ ಸಂಪರ್ಕಿಸಿದ್ದಾರೆ ಅಂತ ಬೆಂಗಳೂರಲ್ಲಿ ಎಚ್.ಡಿ.ಕೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಹುಮತ ಬರುತ್ತೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇಲ್ಲ ಇವರಲ್ಲಿ. ಬಿಜೆಪಿ ಅವರಿಗೆ ಎಲ್ಲಿ ಕಾಂಗ್ರೆಸ್ ಜೊತೆ ಹೋಗ್ಬಿಡ್ತಾರೋ ಜೆಡಿಎಸ್, ಕಾಂಗ್ರೆಸ್ನರಿಗೆ ಎಲ್ಲಿ ಬಿಜೆಪಿ ಜೊತೆ ಹೋಗ್ಬಿಡ್ತಾರೋ ಅಂತ ಕಾಂಗ್ರೆಸ್ನರಿಗೆ ಈ ಆತಂಕದಲ್ಲಿ ಪದೇ ಪದೇ ಸುಮ್ಮನೆ ನಮ್ಮ ಪಕ್ಷನ ಕೆಣಕ್ತಾರೆ. ಇವತ್ತು ನಮ್ಮ ಗುರಿ 123 ಸಂಖ್ಯೆ ರೀಚ್ ಆಗಲೇಬೇಕು ಅನ್ನೋದು ನಮ್ಮ ಗುರಿ ಇಟ್ಟು ಹೊರಟಿದ್ದೀವಿ. ಇದರಲ್ಲಿ ಭಾಳ ಜನಕ್ಕೆ ಹಾಸ್ಯ ಕಾಣ್ಬೋದು, ಲಘುವಾಗಿ ನಮ್ಮನ್ನು ಪರಿಗಣಿಸ್ಬೋದು. ಆದರೆ ಈ ಬಾರಿ ನನ್ನ ಮತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರ ಶ್ರಮ ಇದೆಯಲ್ಲ, ಆ ಶ್ರಮವನ್ನು ಇವರು ಓವರ್ಟೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್. ಎಚ್.ಡಿ. ಕುಮಾರಸ್ವಾಮಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿದ್ದಾಗ ಪಾಳೆಗಾರಿಕೆ ಮಾಡ್ತಿದ್ರು, ದೇವೇಗೌಡರನ್ನ ಕಾಲಲ್ಲಿ ಒದ್ಕೊಂಡು ಕೂರ್ತಾ ಇದ್ರು. ಪಾಳೆಗಾರಿಕೆ ಮಾಡ್ತಾ ದೇವೇಗೌಡರನ್ನ ಹೆದರಿಸಿಟ್ಕೊಂಡಿದ್ರು ಅಂತ ಕಿಡಿಕಾರಿದ್ರು. ಅಲ್ಲದೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಕಟ್ಟಿ 2 ಸೀಟ್ ಗೆದ್ದು ತೋರಿಸ್ಲಿ ನೋಡೋಣ ಅಂತ ಎಚ್.ಡಿ.ಕೆ ಸವಾಲ್ ಹಾಕಿದ್ರು. ಜೆಡಿಎಸ್ನಲ್ಲಿ ಇದ್ದಾಗ ಅವರ ಪಾಳೆಗಾರಿಕೆ ಯಾವ ರೀತಿ ಪಾಳೆಗಾರಿಕೆ ನಡೆಸಿದಾರೆ ಗೊತ್ತಿದೆ ನನಗೆ. ಸ್ಟೇಜ್ ಮೇಲೆ ನಾವು ಜನ ಸೇರಿಸಬೇಕು, ಸ್ಟೇಜ್ ಹಾಕಬೇಕು, ಬಂದು ಕೂತ್ಕೊಂಡ್ಬಿಟ್ಟು ಭಾಷಣ ಮಾಡಬೇಕು. ಈಗ ಕಾಲ ಮೇಲೆ ಕಾಲು ಹಾಕೊಂಡು ದೇವೇಗೌಡರು ಒದಿಬೇಕು ಚಪ್ಪಲಿ ಹಾಕೊಂಡು. ಕಣ್ಣಾರೆ ನೋಡಿದ್ವಿ ದೃಶ್ಯ. ಯಾವತ್ರಿ ನನ್ನ ಪಕ್ಷದಲ್ಲಿದ್ದಾಗ ನೀವು ಯಾವತ್ತಾದ್ರು ದೇವೇಗೌಡರು ಮಕ್ಕಳನ್ನ ಮುಂದ್ಗಡೆ ನಿಲ್ಲಿಸ್ಕೊಂಡಿದ್ದಾರೆ ನಿಮ್ಮ ಮೀಟಿಂಗ್ಗಳಲ್ಲಿ? ನೀವು ಹೇಳಿದ್ದೇ ನಡೀತಿಲ್ಲ. ಬಿಜೆಪಿಯಲ್ಲಿ 75 ವರ್ಷ ಆದವರಿಗೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರಿಗೆ ಒಂದು ಕುಟುಂಬದವರಿಗೆ ಇಬ್ಬರಿಗೆ ಟಿಕೆಟ್ ಇಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಈ ಬಾರಿ ಯಾವುದೇ ಆಪರೇಷನ್ ಕಮಲ ಮಾಡಲ್ಲ, ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. 75 ವರ್ಷದವರಿಗೆ ಮೀರಿದವ್ರಿಗೆ ಇರಲಿಕ್ಕಿಲ್ಲ, ಯಾರ ಮ್ಯಾಗ ಗಂಭೀರ ಆರೋಪ ಇದ್ದವ್ರಿಗೆ ಕೊಡಲಿಕ್ಕಿಲ್ಲ. ಆದರೆ ಒಂದೇ ಕುಟುಂಬಕ್ಕೆ 3-4 ಟಿಕೆಟ್ ಕೊಡುವಂಥದ್ದು ಆಗಲಿಕ್ಕಿಲ್ಲ. ಇದು ಎಲ್ಲ ಒಳ್ಳೆಯ ಬೆಳವಣಿಗೆ ನನಗನ್ನಿಸ್ತದೆ. ಕರ್ನಾಟಕದಲ್ಲಿ ಹೊಸ ಒಂದು ಯಾವ ರೀತಿ ಗುಜರಾತ್ ಮಾಡೆಲ್ ಮಾಡ್ಯಾರ ಹಂಗೆ ಕರ್ನಾಟಕದಲ್ಲಿ ಒಂದು ಮಾಡೆಲ್ ಮಾಡ್ತಾರೆ. ಯಾವುದೇ ಆಪರೇಷನ್ ಇಲ್ಲ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಸಿಎಂ ಆಗಿದ್ದಾಗ ಹಲವು ಯೋಜನೆ ನೀಡಿದ್ದೆ. ಡಬಲ್ ಇಂಜಿನ್ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡ್ತಾರೆ. ನಿಶ್ಚಿತವಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದರು. ನಾನು ಇದುವರೆಗೆ ಎಲ್ಲೋದ್ರೂ ಸಹ ಬೇರೆ ಪಕ್ಷದವ್ರ ಹೆಸರನ್ನೂ ಹೇಳಿಲ್ಲ, ಅವ್ರ ಬಗ್ಗೆ ಟೀಕೆನೂ ಮಾಡಿಲ್ಲ. ಯಾಕೆಂದ್ರೆ ಅದರ ಅಗತ್ಯತೆನೂ ಇಲ್ಲ. ಅವರೆಲ್ಲೋ ಮೂಲೆ ಗುಂಪಾಗಿರ್ಬೇಕಾದ್ರೆ ನಾನೇ ಅವ್ರನ್ನ ನೆನಪು ಮಾಡಿಕೊಡುವಂತ ಕೆಲಸ ಮಾಡೋಕೆ ಹೋಗೋದಿಲ್ಲ. ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ, 2-3 ದಿವಸದಲ್ಲಿ ನನ್ನ ಪ್ರವಾಸ ಪ್ರಾರಂಭ ಆದರೆ ನಮ್ಮ ಸಂಸತ್ ಸದಸ್ಯರು, ನಮ್ಮ ಮುಖಂಡರು ಎಲ್ಲರ ಜೊತೆಗೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಹೋಗಿ ಮತ್ತೊಮ್ಮೆ ಜನರಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರುವಂತಹ ಸವಲತ್ತುಗಳನ್ನು ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು. ಕ್ಷೇತ್ರ ಗೊಂದಲದ ಮಧ್ಯೆಯೇ ಸಿದ್ದರಾಮಯ್ಯ ವರ್ಣದಿಂದ ಸ್ಪರ್ಧಿಸೋದು ಫಿಕ್ಸ್ ಆಗಿದೆ. ಈ ಮಧ್ಯೆ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ರಣತಂತ್ರ ಮಾಡ್ತಿದೆ. ಈ ಬಗ್ಗೆ ಮಾತನಾಡಿದ ಬಿಎಸ್ವೈ, ವರ್ಣದಲ್ಲಿ ವಿಜಯೇಂದ್ರ ಸ್ಪರ್ಧೆ ಬಗ್ಗೆ ಚರ್ಚೆ ನಡೀತಾ ಇದೆ. ವರ್ಣದಲ್ಲಿ ಈ ಬಾರಿ ಟಫ್ ಫೈಟ್ ಆಗುತ್ತೆ. ಸಿದ್ದರಾಮಯ್ಯ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಡಿಯೂರಪ್ಪ ಹೇಳಿಕೆಗೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಯಾರು ಬೇಕಾದರೂ ನಿಲ್ಲಲಿ ಅಂತ ಸಿದ್ದು ಹೇಳಿದ್ರೆ ಬಿಎಸ್ವೈ ಸ್ಪರ್ಧಿಸಲಿ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ.
ಸಿದ್ದರಾಮಯ್ಯ ವಿರುದ್ಧ ಆರ್ಎಸ್ಎಸ್ ಚಕ್ರವ್ಯೂಹ ರೆಡಿ ಆಗ್ತಿದೆ. ವರುಣಾ ಚುನಾವಣಾ ಕಣಕ್ಕೆ ಈಗ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ. ಸಿದ್ದರಾಮಯ್ಯರನ್ನ ಸೋಲಿಸಲು ಆರ್ಎಸ್ಎಸ್ ತಂತ್ರ ರೂಪಿಸಿದೆ. ಸಿದ್ದು ಸೋಲಿಸಲು ವಿಜಯೇಂದ್ರ ಸ್ಪರ್ಧೆ ಬಗ್ಗೆ ಆರ್ಎಸ್ಎಸ್ ಸಹ ಪರಾಮರ್ಶೆ ಮಾಡ್ತಿದೆ. ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದ್ದ ವಿಜಯೇಂದ್ರ ಜೊತೆ ಆರ್ಎಸ್ಎಸ್ ಮುಖಂಡರು ಸಮಾಲೋಚನೆಯನ್ನ ಮಾಡಿದ್ದಾರೆ. ಕೂಡಲ ಸಂಗಮದ ಪಂಚಮಸಾಲಿ ಗುರುಪೀಠಾಧ್ಯಕ್ಷ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿರೋ ಜಯ ಮೃತ್ಯುಂಜಯ ಸ್ವಾಮೀಜಿ, ಮೀಸಲಾತಿ ಒಪ್ಪಿಕೊಳ್ಳುವಂತೆ ನಮಗೆ ಯಾರೂ ಕರೆ ಮಾಡಿಲ್ಲ. ಡಿಕೆಶಿ ಆರೋಪ ಸತ್ಯಕ್ಕೆ ದೂರವಾಗಿದೆ. ಈ ರೀತಿಯ ಹೇಳಿಕೆ ಕೊಡೋದು ಸರಿಯಲ್ಲ. ಸದ್ಯದ ಮಟ್ಟಿಗೆ ನಮಗೆ ಸರ್ಕಾರ ನ್ಯಾಯ ದೊರಕಿಸಿಕೊಟ್ಟಿದೆ ಅಂತ ಹೇಳಿದರು. ಇನ್ನು ಶಾಸಕ ಯತ್ನಾಳ್ ಸಹ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಚುನಾವಣೆ ತಯಾರಿಯಲ್ಲಿದ್ದ ಜೆಡಿಎಸ್ ಶಾಸಕ ಗೌರಿಶಂಕರ್ಗೆ ಹೈಕೋರ್ಟ್ ಶಾಕ್ ಜೊತೆಗೆ ರಿಲೀಫ್ ಅನ್ನ ಕೊಟ್ಟಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮತದಾರರಿಗೆ ನಕಲಿ ಬಾಂಡ್ ಹಂಚಿಕೆ ಪ್ರಕರಣದಲ್ಲಿ ಜೆಡಿಎಸ್ ಶಾಸಕ ಗೌರಿಶಂಕರ್ ಅವರು ಶಾಸಕ ಸ್ಥಾನದಿಂದಲೇ ಅನರ್ಹಗೊಂಡಿದ್ರು. ಈ ಸಂಬಂಧ ಹೈಕೋರ್ಟ್ ಏಕಸದಸ್ಯ ಪೀಠ ಮಹತ್ವದ ಆದೇಶ ನೀಡಿತ್ತು. ಆದರೆ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗಿರುವುದರಿಂದ ಆದೇಶಕ್ಕೆ ತಡೆ ಕೋರಿ ಗೌರಿಶಂಕರ್ ಮನವಿ ಮಾಡಿದ್ರು. ಶಾಸಕರ ಮನವಿಯನ್ನ ಪರಿಗಣಿಸಿದ ಹೈಕೋರ್ಟ್ ವಿಭಾಗೀಯ ಪೀಠ 30 ದಿನಗಳ ಕಾಲ ಆದೇಶಕ್ಕೆ ತಡೆ ನೀಡಿದೆ. ಈ ಮೂಲಕ ಶಾಸಕ ಗೌರಿಶಂಕರ್ ಬೀಸುವ ದೊಣ್ಣೆಯಿಂದ ಪಾರಾಗಿದ್ದಾರೆ. ಇನ್ನು ಮಾಜಿ ಶಾಸಕ ದೂರುದಾರರಾದ ಸುರೇಶ್ ಗೌಡ ಮಾತನಾಡಿದ್ದು, ನ್ಯಾಯ ಗೆದ್ದಿದೆ, ಕೋರ್ಟ್ ತೀರ್ಪು ಸ್ವಾಗತಿಸುತ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದೆ. ಇತ್ತೀಚೆಗಷ್ಟೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಗುಬ್ಬಿ ಶ್ರೀನಿವಾಸ್ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದ ಗುಬ್ಬಿ ಶ್ರೀನಿವಾಸ್, ಮೂಲತಃ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವನು. ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರು. ಇನ್ನು ಡಿಕೆಶಿ ಸಿದ್ದು ಮಾತನಾಡಿದ್ದು, ಗುಬ್ಬಿ ಶ್ರೀನಿವಾಸ್ಗೆ ಹಲವು ವರ್ಷಗಳಿಂದ ಗಾಳ ಹಾಕ್ತಿದ್ದೀವಿ, ಬೀಳಲಿಲ್ಲ. ಆದರೆ ಈ ಬಾರಿ ಮತದಾರರ ಗಾಳಕ್ಕೆ ಬಿದ್ದಿದ್ದಾರೆ ಅಂತ ಹೇಳಿದರು. ಚಿತ್ರದುರ್ಗದ ಮೊಳಕಾಲ್ಮೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಎನ್ವೈ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಪಡೆ ಮೊಳಕಾಲ್ಮೂರು ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದು, ಸಿದ್ದರಾಮಯ್ಯ ಮನೆ ಮುಂದೆ ಹೈಡ್ರಾಮಾ ಮಾಡಿದ್ದಾರೆ. ಮೊಳಕಾಲ್ಮೂರು ಕಾಂಗ್ರೆಸ್ ಟಿಕೆಟ್ ಡಾಕ್ಟರ್ ಯೋಗೇಶ್ ಬಾಬುಗೆ ನೀಡುವಂತೆ ಒತ್ತಡ ಹೇರಿದ್ದಾರೆ. ಅಲ್ಲದೆ ಸೀಮೆಎಣ್ಣೆ ಕ್ಯಾನ್ ಹಿಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆದರೆ ನನಗೆ ಟಿಕೆಟ್ ನೀಡ್ತೇವೆ ಅಂತ ಪಕ್ಷದ ಮುಖಂಡರು ಭರವಸೆ ನೀಡಿದ್ದಾರೆ ಅಂತ ಯೋಗೇಶ್ ಬಾಬು ನ್ಯೂಸ್ 18ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾಗಮಂಗಲ ಬಿಜೆಪಿ ಟಿಕೆಟ್ಗಾಗಿ ಭಾರೀ ಪೈಪೋಟಿ ಏರ್ಪಟ್ಟಿದೆ. ರೌಡಿ ಶೀಟರ್ ಫೈಟರ್ ರವಿ ಹಾಗೂ ಎಲ್ಆರ್ ಶಿವರಾಮೇಗೌಡ ನಡುವೆ ಫೈಟ್ ಜೋರಾಗಿದೆ. ನಾಗಮಂಗಲದಲ್ಲಿ ಟಿಕೆಟ್ಗಾಗಿ ಫೈಟರ್ ರವಿ ಪಟ್ಟು ಹಿಡಿದಿದ್ದಾರಂತೆ. ಟಿಕೆಟ್ ಸಿಗುವ ಭರವಸೆಯಲ್ಲಿ ಕ್ಷೇತ್ರದಲ್ಲೂ ಫೈಟರ್ ರವಿ ಸಕ್ರಿಯವಾಗಿದ್ರು. ಆದರೆ ಫೈಟರ್ ರವಿಗೆ ಟಿಕೆಟ್ ಕೊಡಲು ಬಿಜೆಪಿ ಹಿಂದೇಟು ಹಾಕ್ತಾ ಇದೆಯಂತೆ. ಈಗಾಗಲೇ ಮೋದಿ ಜೊತೆಗಿನ ಫೈಟರ್ ರವಿ ಫೋಟೋ ವೈರಲ್ನಿಂದ ಬಿಜೆಪಿ ಮುಜುಗರಕ್ಕೆ ಒಳಗಾಗಿದೆ. ಹೀಗಾಗಿ ಫೈಟರ್ ರವಿ ಬದಲು ಶಿವರಾಮೇಗೌಡಗೆ ಟಿಕೆಟ್ ಕೊಡಲು ಪ್ಲಾನ್ ಮಾಡಲಾಗಿದೆಯಂತೆ. ನಿನ್ನೆ ಸಿಎಂ ಬೊಮ್ಮಾಯಿ ಭೇಟಿ ಮಾಡಿದ್ದ ಎಲ್ಆರ್ ಶಿವರಾಮೇಗೌಡ ಚರ್ಚೆ ಮಾಡಿದ್ದಾರಂತೆ. ದಾಸರಹಳ್ಳಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಧನಂಜಯ್ ವಿರುದ್ಧ ಸ್ವಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ರೊಚ್ಚಿಗೆದ್ದಿದ್ದಾರೆ. ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಪಿಎನ್ ಕೃಷ್ಣಮೂರ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾಸರಹಳ್ಳಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಜೆಡಿಎಸ್ನಿಂದ 15 ಕೋಟಿ ಹಣ ಪಡೆದಿದ್ದಾರೆ ಅಂತೆಲ್ಲ ಧನಂಜಯ್ ಸುಮ್ಮನೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ. ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಅಥಣಿ ಟಿಕೆಟ್ಗೆ ಲಕ್ಷ್ಮಣ ಸವದಿ ವರ್ಸಸ್ ಮಹೇಶ್ ಕುಮಟಳ್ಳಿ ಮಧ್ಯೆ ಫೈಟ್ ನಡೀತಾ ಇದೆ. ಕುಮಟಳ್ಳಿಗೆ ಟಿಕೆಟ್ ಕೊಡಿಸಲು ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಇತ್ತ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಬೆಂಬಲಿಗರೊಂದಿಗೆ ಸಭೆ ಮೇಲೆ ಸಭೆ ಮಾಡಿ ಟಿಕೆಟ್ಗಾಗಿ ಕಾರ್ಯಕರ್ತರ ಮೂಲಕ ಒತ್ತಡ ಹೇರುವ ತಂತ್ರ ಮಾಡ್ತಿದ್ದಾರೆ. ಜಾರಕಿಹೊಳಿ ಹಾಗೂ ಸವದಿ ಇಬ್ಬರ ಮುನಿಸು ಶಮನಕ್ಕೆ ಬಸನಗೌಡ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕೋಡಿ ವಿಭಾಗದ ಟಿಕೆಟ್ ಹಂಚಿಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಲು ಹೈಕಮಾಂಡ್ ಯತ್ನಾಳ್ಗೆ ಸೂಚನೆ ಕೊಟ್ಟಿದೆಯಂತೆ. ಯಾತ್ರಾರ್ಥಿಗಳ ಬಳಿ ಇದ್ದ 1 ಲಕ್ಷ ಹಣವನ್ನ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಬಳಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ರಾಮನಗರ ಮೂಲದ ಯುವಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ಧರ್ಮಸ್ಥಳದಿಂದ ಹೊರನಾಡಿಗೆ ಹೋಗ್ತಿದ್ದಂತಾಗ ದಾಖಲೆ ಇಲ್ಲದ 1 ಲಕ್ಷ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಮಂಗಳೂರಿನಲ್ಲಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 10 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ಅಲ್ಲದೆ 25 ಮಂದಿ ಕ್ರಿಮಿನಲ್ಗಳನ್ನು ಕೂಡ ಪೊಲೀಸರು ಗಡೀಪಾರು ಮಾಡಿದ್ದಾರೆ.
ಮತದಾರರಿಗೆ ಆಮಿಷ ಒಡ್ಡಿ ಗಿಫ್ಟ್ ಹಂಚುತ್ತಿದ್ದ ಆರೋಪದ ಅಡಿ ದಾವಣಗೆರೆಯ ಶಾಮನೂರು ಫ್ಯಾಮಿಲಿಗೆ ಸಂಕಷ್ಟ ಎದುರಾಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಹೀಗಿದ್ರೂ ಕೂಡ ಮತದಾರರಿಗೆ ಆಮಿಷ ಒಡ್ಡಿ ಗಿಫ್ಟ್ ಹಂಚುತ್ತಾ ಇದ್ದ ಆರೋಪದ ಅಡಿ ಶಾಸಕ ಶಾಮನೂರು ಶಿವಶಂಕರಪ್ಪ ಪುತ್ರ ಮಲ್ಲಿಕಾರ್ಜುನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ಎಸ್ಎಂ ಅಭಿಮಾನಿ ಬಳಗದ ಹೆಸರಿನಲ್ಲಿ ಜನರಿಗೆ ಗಿಫ್ಟ್ ಹಂಚುತ್ತಾ ಇದ್ರು. ಈ ವೇಳೆ ಪೊಲೀಸರು ದಾಳಿ ಮಾಡಿದ್ದು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ದಾವಣಗೆರೆಯ ಕೆಟಿಜೆ ನಗರದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುತ್ತಿದ್ದಾರೆ. ಕಾಂಗ್ರೆಸ್ ಜನರಿಗೆ ಸುಳ್ಳು ಗ್ಯಾರಂಟಿಗಳನ್ನು ನೀಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕ್ಯಾಂಪೇನ್ ಹವಾ ಜೋರಾಗಿದೆ. ಆಟೋದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಗೆ ಒಳ ಮೀಸಲಾತಿ ಬಿಸಿ ತುಪ್ಪವಾಗಿದೆ. ಬಾಗಲಕೋಟೆಯಲ್ಲಿ ಒಳ ಮೀಸಲಾತಿ ವಿರೋಧಿಸಿ ಬಂಜಾರ ಸಮುದಾಯದವರು ಪ್ರತಿಭಟನೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 48 ತಾಂಡಾಗಳಿವೆ. ಒಟ್ಟು 45ರಿಂದ 50 ಸಾವಿರ ಬಂಜಾರ ಮತದಾರರಿದ್ದಾರೆ. ಬಿಜೆಪಿಗೆ ಮತ ಹಾಕದಂತೆ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ಅಲ್ಲದೆ ಬಿಜೆಪಿಯ ನಾಯಕರಿಗೆ ಗ್ರಾಮಗಳಿಗೆ ಪ್ರವೇಶವಿಲ್ಲ ಅಂತ ಬ್ಯಾನರ್ ಹಾಕಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಳ ಮೀಸಲಾತಿ ವರ್ಗೀಕರಣ ಖಂಡಿಸಿ ಶಿವಮೊಗ್ಗದ ಮಲವಗೊಪ್ಪದಲ್ಲಿ ಬಂಜಾರ ಸಮುದಾಯದವರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಮಲವಗೊಪ್ಪ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಹೆದ್ದಾರಿ ತಡೆ ನಡೆಸಿದ್ರು. ಬಿಎಚ್ ರಸ್ತೆ ತಡೆದು ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ನಿರ್ಣಯ ಕೈಗೊಂಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ ಅಂತ ಕಲಬುರಗಿಯಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. 20 ವರ್ಷಗಳಿಂದ ಬಂಜಾರ ಸಮುದಾಯ ಸೇರಿ ಹಲವು ಸಮುದಾಯ ಹೋರಾಟ ನಡೆಸ್ತಾ ಇದ್ವು. ಈ ಹೋರಾಟಕ್ಕೆ ಬಿಜೆಪಿ ಸರ್ಕಾರ ಅಂತ್ಯಗೊಳಿಸಿದೆ. ಬಂಜಾರ ಸಮುದಾಯ ಎಸ್ಸಿಯಿಂದ ತೆಗೆಯುವುದಿಲ್ಲ ಅಂತ ಹೇಳಿದ್ರು. ಒಳ ಮೀಸಲಾತಿ ವಿರೋಧಿಸಿ ಬಂಜಾರ ಸಮುದಾಯ ಪ್ರತಿಭಟನೆ ವಿಚಾರಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಇತಿಹಾಸದಲ್ಲೇ ನಮ್ಮ ಸಿಎಂ ಸಾಮಾಜಿಕ ನ್ಯಾಯದ ಅಡಿ ಮೀಸಲಾತಿ ಮಾಡಿದ್ದಾರೆ. ಎಲ್ಲಾ ವರ್ಗದವರಿಗೂ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದಾರೆ. ಲಂಬಾಣಿ ತಾಂಡಾ ಅಭಿವೃದ್ಧಿ ನಿಗಮವನ್ನ ನಾನು ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ದೆ. ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಯಾರಿಗೂ ಅನ್ಯಾಯವಾಗಲ್ಲ ಅಂತ ಹೇಳಿದರು. ಹಾಸನ ಬೇಲೂರು ದೇವಸ್ಥಾನದಲ್ಲಿ ಕುರಾನ್ ಪಠಾಣ ವಿವಾದ ತಾರಕಕ್ಕೇರಿದೆ. ಇಷ್ಟು ವರ್ಷದಿಂದ ನಡ್ಕೊಂಡು ಬಂದಿರುವ ಪದ್ಧತಿಯನ್ನ ನಮ್ಮ ಸ್ವಂತ ವಿವೇಚನೆಯಿಂದ ನಿಲ್ಲಿಸಲು ಸಾಧ್ಯವಿಲ್ಲ. ಸದ್ಯಕ್ಕೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಎಂಎಸ್ ಅರ್ಚನಾ ಹೇಳಿದ್ದಾರೆ. ಕಳೆದ ವರ್ಷ ಇದನ್ನ ನಿಲ್ಲಿಸಲು ಒತ್ತಡ ಬಂದಿತ್ತು. ಆ ಬಗ್ಗೆ ಮುಜರಾಯಿ ಇಲಾಖೆಗೆ ಸ್ಪಷ್ಟನೆ ಕೇಳಿದ್ವು. ಹಿಂದಿನ ಪದ್ಧತಿಯನ್ನ ಬದಲಾವಣೆ ಮಾಡುವುದು ಬೇಡ ಅಂತ ಹೇಳಿದ್ರು. ಹೀಗಾಗಿ ಮತ್ತೆ ಮುಜರಾಯಿ ಇಲಾಖೆಯ ಆಗಮ ಪಂಡಿತರ ಮೊರೆ ಹೋಗಲಾಗಿದೆ ಅಂತ ಡಿಸಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆಯ ಹಿರಿಯ ಆಗಮ ಪಂಡಿತ ಜಿಕೆ ವಿಜಯ್ ಕುಮಾರ್ ಭೇಟಿ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇವಾಲಯದಲ್ಲಿ ಯಾರು ಯಾವ ಸಂದರ್ಭದಲ್ಲಿ ಯಾವ ಕರ್ತವ್ಯ ಹೇಗೆ ಮಾಡಬೇಕು ಎಂಬ ಕೈಪಿಡಿ ಇದೆ. ಅದರಂತೆ ಎಲ್ಲ ವಿಧಿ ವಿಧಾನ, ಪೂಜಾ ಕೈಂಕರ್ಯ, ಕರ್ತವ್ಯ ನಡೀತಾ ಇದೆ ಅಂತ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬೇವಿನ ಮರದ ದೊಡ್ಡಿ ಬಳಿಯ ಹೊಲಗಳಿಗೆ ಕಾಡಾನೆಯೊಂದು ನುಗ್ಗಿತ್ತು. ಇಷ್ಟು ದಿವಸ ಕೇವಲ ಕರಡಿ, ಚಿರತೆ ಕಾಣ್ತಾ ಇದ್ದ ಜನರು ಕಾಡಾನೆ ಕಂಡು ಭಯಗೊಂಡಿದ್ದಾರೆ. ಸಾವಂತದುರ್ಗ ಅರಣ್ಯ ಪ್ರದೇಶದಲ್ಲಿ ನುಗ್ಗಿ ಬಂದಿತ್ತು ಕಾಡಾನೆ. ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಆನೆ ಸೆರೆ ಹಿಡಿದಿದ್ದಾರೆ. ಆನೆ ಕಂಡು ಭಯಗೊಂಡಿದ್ದ ರೈತರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಾಮನವಮಿ ಆಚರಣೆ ವೇಳೆ ಭಾರೀ ದುರಂತ ಸಂಭವಿಸಿದೆ. ಪ್ರಾಚೀನ ದೇವಾಲಯವೊಂದರ ಬಾವಿಯ ಛಾವಣಿ ಕುಸಿದು ಬಿದ್ದು 13 ಮಂದಿ ಸಾವನ್ನಪ್ಪಿದ್ದಾರೆ. ಮೃತ ಕುಟುಂಬಕ್ಕೆ ಸರ್ಕಾರ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಗುಜರಾತ್ನ ವಡೋದರಾದಲ್ಲಿ ರಾಮನವಮಿ ಶೋಭಾಯಾತ್ರೆ ನಡೀತಾ ಇತ್ತು. ಈ ವೇಳೆ ಗುಂಪೊಂದು ಕಲ್ಲು ತೂರಾಟ ನಡೆಸಿದೆ. ಪೊಲೀಸರು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಬೆದರಿಕೆ ಹಾಕಿ 1 ಲಕ್ಷ ಹಣಕ್ಕೆ ಪಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಕೆಐಎಡಿಬಿ ನಗರ ಯೋಜನೆ ಜಂಟಿ ನಿರ್ದೇಶಕರಾದ ಆಶಾ ಭರತ್ಗೆ ಬೆದರಿಕೆ ಹಾಕಲಾಗಿದೆ. ಉತ್ತರ ಪ್ರದೇಶದ ಮಥುರಾ ರೈಲು ನಿಲ್ದಾಣದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ನಿಲ್ದಾಣದಲ್ಲಿ ರೈಲಿಗಾಗಿ ಕಾಯುತ್ತಾ ಮಲಗಿದ್ದ ಪ್ರಯಾಣಿಕನನ್ನ ಪೊಲೀಸ್ ಪೇದೆಯೊಬ್ಬ ಕಾಲಿನಿಂದ ತುಳಿದು ದೌರ್ಜನ್ಯ ಎಸಗಿದ್ದಾನೆ. ಈ ವಿಡಿಯೋ ವೈರಲ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಸಂಸತ್ ಭವನಕ್ಕೆ ಭೇಟಿ ನೀಡಿದ್ರು. 1 ಗಂಟೆಗೂ ಅಧಿಕ ಕಾಲ ಸಂಸತ್ ಭವನದಲ್ಲಿದ್ದು ಕಾರ್ಮಿಕರಿಂದ ಕಾಮಗಾರಿ ಸೇರಿದಂತೆ ಹೊಸ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.